ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೆ ಹೀಗಾಯ್ತು? ಆ ತುಳಸಿ ಬದುಕೇ ಬಿಟ್ಲು. ಇದು ನನಗಾಗ್ತಿರೋ ದೊಡ್ಡ ಸೋಲು. ಈ ಸೋಲನ್ನ ನಾನು ಹೇಗೆ ಒಪ್ಕೊಳ್ಳಿ ಅಕ್ಕ? ಕ್ಷಮಿಸ್ಬಿಡು, ನನ್ನನ್ನು ಕ್ಷಮಿಸ್ಬಿಡು ಅಕ್ಕ. ಸಿಕ್ಕಿದ ಅವಕಾಶನ ನಾನು ಸರಿಯಾಗಿ ನಿಭಾಯಿಸ್ಲಿಲ್ಲ. ಇದಕ್ಕೆ ನೀನು ಏನು ಬೇಕಾದರೂ ನನಗೆ ಶಿಕ್ಷೆ ಕೊಡು. ಆ ಮಾಧವ ಅವನ ಮಕ್ಕಳು ನರಳಾಡೋದನ್ನ ನೋಡಿ ಸುಮತಿ ಹಾಗೆ ಈ ತುಳಸಿ ಕೂಡ ಸತ್ತು ಸಮಾಧಿ ಸೇರ್ತಾಳೆ ಅನ್ಕೊಂಡಿದ್ದೆ. ಇಲ್ಲ, ಸುಮತಿ ವಿಷಯದಲ್ಲಿ ನನಗೆ ಸಿಕ್ಕಿದ ಗೆಲುವು ನನಗೆ ತುಳಸಿ ವಿಷಯದಲ್ಲಿ ಸಿಕ್ತಿಲ್ಲ. ಇದೊಂದು ಸಲ ಮಾತ್ರ ಅಲ್ಲ, ನಾನು ಈ ಮನೆಯಲ್ಲಿ ಪ್ರತಿ ವಿಷಯದಲ್ಲೂ ಸೋಲ್ತಿದ್ದೀನಿ. ಇದಕ್ಕೆಲ್ಲ ನನ್ನ ನಿರ್ಲಕ್ಷ್ಯನೇ ಕಾರಣನಾ? ನಾನು ತುಳಸಿನ ಅಷ್ಟು ಈಸಿಯಾಗಿ ತಗೋತಿದ್ದೀನ? ಮನೆಯವರೆಲ್ಲರೂ ಸಂತೋಷವಾಗಿದ್ರೆ ನಾನು ಬದುಕಿದ್ದು ಏನು ಪ್ರಯೋಜನ? ನನ್ನ ದ್ವೇಷ ತೀರ್ಲಿಲ್ಲ ಅಂದರೆ ನನ್ನ ಮನಸ್ಸಿನಲ್ಲಿ ಹತ್ಕೊಂಡು ಉರಿತಿರೋ ಬೆಂಕಿ ಆರಲ್ಲ, ಆ ಬೆಂಕಿ ನನ್ನನ್ನೇ ಸುಟ್ಟು ಬಿಡತ್ತೆ. ನನಗೇನಾಗ್ತಿದೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ದ್ವೇಷದ ಕಿಚ್ಚು ಹತ್ಕೊಂಡು ಉರಿತಾ ಇದೆ ಅಕ್ಕ. ನಾನೇನ್ ಮಾಡ್ಲಿ ಅಕ್ಕ? ಬಿಡಲ್ಲ, ನಾನು ಯಾರನ್ನೂ ಸುಮ್ಮನೆ ಬಿಡಲ್ಲ. ಇಡೀ ಮನೆ ಹತ್ಕೊಂಡು ಉರಿಬೇಕು. ಅಲ್ಲಿವರೆಗೂ ನನ್ನ ಕೋಪ ತಣ್ಣಗಾಗಲ್ಲ. Yes, she is breathing. ನಿಜವಾಗ್ಲೂ ತಪ್ಪು ನಡೆದಿದ್ರೆ ತಪ್ಪು ಮಾಡಿರೋರಿಗೆ ದೇವ್ರು ಖಂಡಿತ ಶಿಕ್ಷೆ ಕೊಡ್ತಾನೆ. ಏನು ನೀನು ಅಂದ್ಕೊಂಡಾಗ ಏನೂ ಆಗಲಿಲ್ಲ ಅಂತ ಯೋಚನೆ ಮಾಡ್ತಿದೀಯಾ? ಕೆಟ್ಟದನ್ನು ಬಯಸೋದಕ್ಕೆ ಒಬ್ಬರಿದ್ರೆ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡೋದಕ್ಕೆ ನೂರಾರು ಜನ ಇರ್ತಾರೆ. ಅದಕ್ಕೆ ಈ ಮನೆಗೆ ಅದೃಷ್ಟ ದೇವತೆ. ಅಂಥದ್ರಲ್ಲಿ ಅವರ ವಿಷಯದಲ್ಲಿ ನಮಗೆ ದುರಾದೃಷ್ಟ ಬರೋದಕ್ಕೆ ಹೇಗೆ ಸಾಧ್ಯ? ದುರ್ಬುದ್ಧಿ ಇದ್ದವ್ರಿಗೆ ದುರಾದೃಷ್ಟದ ರುಚಿ ಯಾವಾಗಲೂ ಸಿಗ್ತಾ ಇರುತ್ತೆ. ಅದಕ್ಕೇನು ಮಗುನು ಮನೆಗೆ ಕ್ಷೇಮವಾಗಿ ಬಂದಿದ್ದಕ್ಕೆ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸಿ ಪ್ರಸಾದ ತಂದಿದ್ದೀನಿ. ನಿನಗೆ ಒಳ್ಳೇದಂತೂ ಆಗಲ್ಲ, ಕಡೆ ಪಕ್ಷ ಕಡೆಗಾಲಕ್ಕೆ ಒಳ್ಳೆ ಬುದ್ಧಿನಾದರೂ ಬರಲಿ. ತಗೋ. ನಿನ್ನೊಳಗೆ ಉರಿತಿರೋ ಬೆಂಕಿ ನಿನ್ನನ್ನೇ ಸುಡೋದಕ್ಕೆ ಶುರು ಮಾಡಿದೆಯಾ, ಅಥವಾ ನಿನ್ನ ಕೈಯಲ್ಲಿ ಆರಿಸೋದಕ್ಕಾಗದೆ ನಿನಗೆ ನೀನೇ ಶಿಕ್ಷೆ ಕೊಟ್ಕೊಂಡ್ಯಾ? ಹೆಂಡತಿ ಕೈನಲ್ಲಿ ಗಾಯ ಆಗಿದೆ, ಅದನ್ನ ನೋಡಿ ಸ್ವಲ್ಪನೂ ಕನಿಕರ ಇಲ್ವಾ ನಿಮಗೆ? ಕನಿಕರನ? ಇನ್ನೊಬ್ಬರನ್ನ ಕೊಂದಿರೋ ಕೈಗೆ ರಕ್ತ ಮೆತ್ಕೊಂಡಿದ್ರೆ ಆ ರಕ್ತನ ನೋಡಿ ಕನಿಕರ ಪಡೋಷ್ಟು ಮೂರ್ಖ ನಾನಲ್ಲ. ನೀನು ಎಂಥವಳು ಅಂತ ನನಗೆ ಚೆನ್ನಾಗಿ ಗೊತ್ತು. ಇವತ್ತು ಬರೀ ಕೈ ಸುಟ್ಟಿದೆ, ಮುಂದೊಂದು ದಿನ ನಿನ್ನ ಕೆಟ್ಟ ಗುಣ ನಿನ್ನನ್ನೇ ಸುಡುತ್ತೆ. ನೆನಪಲ್ಲಿಟ್ಕೊ.
ಆಸ್ಪತ್ರೆಯಿಂದ ಮನೆಗೆ ಯಾವಾಗ ಬರ್ತೀನೋ ಅಂತ ಅನ್ನಿಸ್ಬಿಟ್ಟಿತ್ತು ಮಾಧವ್ ಅವರೇ. ಮಗು ಹೆರಿಗೆ ಆಗಿದ್ದು ಗೊತ್ತಾಯಿತು. ನಿಮ್ಮನ್ನೆಲ್ಲ ನೋಡ್ತೀನಿ ಅನ್ನೋ ಕಾತರನೂ ಇತ್ತು. ಅದರಷ್ಟರಲ್ಲಿ ಕಣ್ಣೆಲ್ಲ ಮಂಜಾಯಿತು. ಆಮೇಲೆ ನಿಮ್ಗೆ ಎಷ್ಟು ಧೈರ್ಯ ತುಳಸಿಯವರೇ, ನೀವು ನನ್ನನ್ನು ಬಿಟ್ಟು ಹೋಗ್ತೀರಾ? ನೀವು ನನ್ನನ್ನು ಬಿಟ್ಟು ಎಲ್ಲೂ ಹೋಗೋಗಿಲ್ಲ. ಹಾಗೆ ಬಿಟ್ಟು ಹೋಗೋದಾದರೆ ನಾನು ನಿಮ್ಮ ಜೊತೆಗೇನೆ ಬರ್ತೀನಿ, ಸರಿನಾ? ಇದೆಲ್ಲ ಯಾವ ಜನ್ಮದ ಬಂಧ ಅನ್ನೋ ಗೊತ್ತಿಲ್ಲ. ನಿಮ್ಮ ಪ್ರೀತಿ, ಮಕ್ಕಳ ಮಮಕಾರ, ಆ ಎಳೆ ಕಂದನ ಅಳು, ಅದೆಲ್ಲ ನನಗೆ ಮತ್ತೆ ಜೀವ ತಂದ್ಕೊಟ್ಬಿಡ್ತು. ಆ ಕ್ಷಣದಲ್ಲಿ ನನ್ನನ್ನೇ ನಾನು ಮರ್ತೋಗಿದ್ದೆ ತುಳಸಿಯವರೇ. ನನ್ನ ಮನಸ್ಸಲ್ಲಿ ಇದ್ದಿದ್ದು ಒಂದೇ ಮಾತು, ನಿಮಗೇನೂ ಆಗಿರಲ್ಲ, ನೀವು ನನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅಂತ. ನನ್ನ ಮನಸ್ಸು ನನಗೆ ಸುಳ್ಳು ಹೇಳಲಿಲ್ಲ. ನೀವು ನನಗೆ ಮಾತು ಕೊಟ್ಟಿದ್ದೀರಾ, ನನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅಂತ. ಆ ಮಾತನ್ನು ನೀವು ಉಳಿಸ್ಕೊಂಡಿದ್ದೀರಾ. ನೀವಿಲ್ದೆ ನಾನಾದರೂ ಹೇಗಿರ್ತೀನಿ ಮಾಧವ್ ಅವರೇ? ನನಗೆ ನಾನು ಸಾಯ್ತೀನಿ ಅನ್ನೋದಕ್ಕಿಂತ ನಾನಿಲ್ಲದೆ ಇದ್ರೆ ನೀವೆಲ್ಲರೂ ಹೇಗಿರ್ತೀರಾ ಅನ್ನೋದೇ ಚಿಂತೆ. ಸಾಕು ತುಳಸಿಯವರೇ, ನೀವು ಇನ್ನೂ ಚಿಂತೆ ಮಾಡಬೇಡಿ. ಈ ಮಾಧವ ಇದ್ರೂ ನಿಮ್ಮ ಜೊತೆನೆ, ಸತ್ರು ನಿಮ್ಮ ಜೊತೆನೆ. ಹೇಳ್ತಾಳಷ್ಟೇ. ಅದು ಒಂಥರ ಚೆನ್ನಾಗಿರುತ್ತೆ. ಆಗ ನನ್ನ ಪಾಲ್ಗೆ ಈ ಮಗು ಮಿನಿ ಅಮ್ಮ ಆಗ್ತಾಳೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.